Number 2 and break for Belle Masala Dosa. ಅವೆಲ್ಲ ಹೆಂಗಾದ್ರೆ ದಾನಿಕ್ಲೆ ನಮಸ್ಕಾರ. ಮಂತ್ರಿಮಾಲಲ್ಲಿ ಒಂದು ಹೋಟೆಲ್, ಒಂದು ದೋಸೆ ಸೆಂಟರ್ ಬಹಳ ಸೌಂಡ್ ಮಾಡಕ್ ಶುರು ಮಾಡಿದೆ. ಜನವರಿ 3ನೇ ತಾರೀಕು ಶುರುವಾಗಿರೋದು, ಒಂದು 10-15 ದಿನ ಆಗಿದೆ ಅಷ್ಟೇ. ಹೆಸರು ಕೇಳಿದ್ರೆ ನೀವು ಸಹ ಹೇಳ್ತೀರಾ, ನಾನು ಸಹ ಎಲ್ಲೋ ಕೇಳಿದ್ದೇನೆ ಮಾರ್ರೆ, ನಂಗೂ ಸಹ ಕೇಳಿದ್ ನೆನ್ಪುಂಟಂತ. ಮಂತ್ರಿಮಾಲಲ್ಲಿ ಇರುವಂತಹ ಬೆಣ್ಣೆ ಬೆಂಗಳೂರು, ಇಲ್ಲಿಗೆ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಮಸಾಲೆ ದೋಸೆ, ಆಮೇಲೆ ಆಲ್ಮೋಸ್ಟ್ ದೋಸೆಗೆಲ್ಲ ಫುಲ್ ಬೆಣ್ಣೆ ಹಾಕೊಡ್ತಾರಂತೆ. ಹೀಗೆ ಟೋಟಲಿ ಎಲ್ಲ ಫುಡ್ಡು ಸಖತ್ ಅಂತ ನನಗೊಂದಿಷ್ಟು ಜನ ಹೇಳಿದ್ರು. ನೋಡೋಣ ಅಂತ ಮಂತ್ರಿ ಮಾಲು ಮಲ್ಲೇಶ್ವರಂ ಅಲ್ಲಿದೆ, ಅಲ್ಲಿನ ಬೆಣ್ಣೆ ಬೆಂಗಳೂರಿಗೆ ಬಂದಿದ್ದೀನಿ. ಆಂಬಿಯನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ ಹೋಗೋಣ ಬೆಣ್ಣೆ ಬೆಂಗಳೂರಿಗೆ. ಹಾಯ್, ನನ್ನ ಹೆಸರು ಪರಮೇಶ್ ಅಂತೇಳಿ. ಆ್ಯಕ್ಚುಲಿ ಇದು ಜನವರಿ 3ರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಓಪನ್ ಮಾಡಿದವರು ಗೌರವ್ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿವರೆಗೆ ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ತುಂಬ ಜನಕ್ಕೆ ರೀಚ್ ಆಗಿದೆ. ಆ್ಯಕ್ಚುಲಿ ಮಾರ್ನಿಂಗ್ 7:30 ಓಪನ್ ಆದರೆ ನೈಟ್ 10:30ವರೆಗೆ ಇರುತ್ತೆ. ಬಟ್ ಮಾರ್ನಿಂಗಿಂದ ಕ್ಲೌಡು ಹಾಗೆ ಇರ್ತದೆ, ಹಾಗೆ ಮೇಂಟೈನ್ ಆಗ್ತಾ ಹೋಗ್ತದೆ. ಬಟ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಜನಕ್ಕೆ ರೀಚ್ ಆಗಿದೆ. ಅಡುಗೆ ಮಾಡೋರು ಕೂಡ ತುಂಬ ಚೆನ್ನಾಗಿ ಅಡುಗೆನೂ ಕೂಡ ಮಾಡ್ತಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಇರೋರಂಥ ಅಡುಗೆನವರು ಕರ್ಕೊಂಬಂದಿದ್ದೀವಿ ನಾವು ಕೂಡ. ಬಟ್ ಇನ್ನು ಇಲ್ಲಿವರೆಗೆ ದೋಸೆ ಬಂದ್ಬಿಟ್ಟು ಎಕ್ಸಲೆಂಟ್. Number 2 and break for Belle Masala Dosa. 204. ಯಾಕಂದ್ರೆ ನಮ್ದು ಬೆಣ್ಣೆ ಬೆಂಗಳೂರು ಅಂತ ಹೇಳಿದ್ರೆ ನಮ್ದು ಬೆಣ್ಣೆ ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದ್ದು. ನಮ್ದು ಕಾನ್ಸೆಪ್ಟ್ ಬಂದ್ಬಿಟ್ಟು ಬೆಣ್ಣೆ ಬೆಂಗಳೂರು ಅಂತ ಹೇಳಿ. ಬಟ್ ಬೆಣ್ಣೆಯಿಂದಾನೇ ಶುರು ಮಾಡ್ಬೇಕು. ವೆರೈಟಿ ಆಫ್ ರೈಸ್ ಬಾತ್ ಇರ್ತದೆ ಡೈಲಿ, ವೆರೈಟಿ ಆಫ್ ಬಜ್ಜೀಸ್ಗಳು ಇರ್ತವೆ. ಮಸಾಲ ವಡೆ ಆಯ್ತು, ಉದುರು ವಡೆ ಆಯ್ತು, ರವಾ ವಡೆ ಆಯ್ತು, ಈ ತರ ಡೈಲಿ ವೆರೈಟಿ ಬಜ್ಜಿಗಳು ಇರ್ತದೆ. ಮತ್ತೆ ರೈಸ್ ಬಾತ್ಗಳಲ್ಲಿ ಪುದೀನಾ ಬಾತ್ ಆಯ್ತು, ಮಶ್ರೂಮ್ ರೈಸ್ ಆಯ್ತು, ಲೆಮನ್ ರೈಸ್ ಆಯ್ತು, ಶಾವಿಗೆ ಬಾತ್ ಆಯ್ತು, ಈ ತರ ವೆರೈಟಿ ರೈಸ್ ಬಾತ್ಗಳು ಇರ್ತದೆ. ನಮ್ಮಲ್ಲಿ ರವೆ ಇಡ್ಲಿ ಇರ್ತದೆ, ತಟ್ಟೆ ಇಡ್ಲಿ ಇರ್ತದೆ, ಬಟನ್ ಇಡ್ಲಿ ಇರ್ತದೆ. ನಮ್ಮಲ್ಲಿ ದೋಸೆ ಅಂತ ಅಂದ್ರೆ ಬೆಣ್ಣೆ ದೋಸೆ ಆಕ್ಚುಲಿ ಬೆಣ್ಣೆ ಮಸಾಲೆ ಇದೆ, ಬೆಣ್ಣೆ ಪ್ಲೇನ್ ಇದೆ, ಬೆಣ್ಣೆ ಪುದೀನಾ ದೋಸೆ ಇದೆ. ಮತ್ತೆ ಬೆಣ್ಣೆ ಆದ ನಂತರ ಘೀ ದೋಸೆ ಮಾಡ್ತೀವಿ. ಘೀ ಮಸಾಲೆ ದೋಸೆ ಇದೆ, ಘೀ ಪ್ಲೇನ್ ದೋಸೆ ಇದೆ, ಘೀ ಪುಡಿ ಮಸಾಲ ಇದೆ, ಘೀ ಪುಡಿ ಪ್ಲೇನ್ ಇದೆ. ಆಕ್ಚುಲಿ ತುಂಬಾ ಇಷ್ಟಪಡುವಂಥದ್ದು ಘೀ ಪುದೀನ ಮಸಾಲೆ ದೋಸೆ ಮತ್ತೆ ಘೀ ಪುಡಿ ದೋಸೆ. ಆಕ್ಚುಲಿ ಎಲ್ಲದಕ್ಕೂ ನಾವು ಘೀ ಮತ್ತೆ ಪ್ಯೂರ್ ಬೆಣ್ಣೆನೇ ಯೂಸ್ ಮಾಡ್ತಿದ್ವಿ. ಬಟ್ ಆತರಾಗಿ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಇವಾಗ ನಮ್ಮಲ್ಲಿ ವೆರೈಟಿ ಆಫ್ ಕಾಂಬೋಗಳು ಕೂಡ ಇದಾವೆ. ಟಿಫನ್ ಐಟಮ್ ಅಲ್ಲಿ ಕಾಂಬೋ ಇದೆ, ಸನ್ ರೈಸ್ ಸೆಟ್ ಅಂತ ಹೇಳಿ ಇದೆ, ನಮ್ಮ ಮಾರ್ನಿಂಗ್ ಕ್ವಾರ್ಟರ್ ಅಂತ ಹೇಳಿ ಇದೆ. ಮತ್ತೆ ಅದು ಹೋಗ್ತಾ ಬರ್ತಾ ಇದ್ರೆ ಮತ್ತೆ ನಮ್ದು ಲಂಚ್ ಕಾಂಬೋ ಅಂತ ಹೇಳಿದೆ. ಲಂಚ್ ಕಾಂಬೋದಲ್ಲಿ 2 ಪೀಸ್ ಚಪಾತಿ ಬರುತ್ತೆ, ರೈಸ್ ಬಾತ್ ಬರುತ್ತೆ, ಸ್ವೀಟ್ ಬರುತ್ತೆ, ಟೈಪ್ಸ್ ಆಫ್ ಬಜ್ಜಿ ಕೂಡ ಬರ್ತದೆ. ಅದಕ್ಕೆ ನಮ್ದು ಬೆಳಗ್ಗೆ 7:30 ಓಪನ್ ಆದ್ರೆ ನೈಟ್ 10:30ವರೆಗೆ
10:30 ಕ್ಲೋಸ್ ಆಗುತ್ತೆ. ಫೈನಲಿ ಬೆಣ್ಣೆ ಬೆಂಗಳೂರು ಮಂತ್ರಿ ಮಾಲ್ ಜಂಕ್ಷನ್ ಅಲ್ಲೇ ಇರುವಂಥದ್ದು. ಆರ್ಡರ್ ಮಾಡಿದ್ದು ಇಲ್ಲಿನ ಹೆವಿ ಸ್ಪೆಷಲ್ಲು ಬೆಣ್ಣೆ ಮಸಾಲೆ. ಬೆಣ್ಣೆ ಬೆಂಗಳೂರು ಹೆಸರಲ್ಲೇ ಇರೋದ್ರಿಂದ ಬೆಣ್ಣೆ ಇರೋದನ್ನೇ ತಗೊಳ್ಬೇಕಂತ ಆರ್ಡರ್ ಮಾಡಿದೆ. ಇಲ್ಲಿ ನಿಮಗೆ ಎರಡು ಹೇಳ್ಬೇಕು ನಾನು. ಒಂದು ಹಾಕಿರೋ ಬೆಣ್ಣೆ, ಆಮೇಲೆ ಈ ಒಂದು ಮಸಾಲ ದೋಸೆ ಟೇಸ್ಟ್ ವೈಸ್ ಹೆಂಗಿದೆ ನೋಡೋಣ. ಅದಕ್ಕೆ ಒಂದು ಚಟ್ನಿ ಕೊಡ್ತಾರೆ, ಆಮೇಲೆ ಒಂದು ಒಳ್ಳೆ ಸಾರು ಕೊಡ್ತಾರೆ. ಸೊ ನೋಡೋಣ ಟೋಟಲಿ ಟೇಸ್ಟ್ ಹೆಂಗಿದೆ ಅಂತ. ಎಲ್ಲಕ್ಕಿಂತ ಮಾಡುವಾಗಲೇ ನೋಡಿದ್ರಿ ಇಷ್ಟು ಬೆಣ್ಣೆ ತೆಗೆದು ಅದ್ರ ಮೇಲೆ ಫುಲ್ ರಬ್ ಮಾಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ಸ್ಪೆಷಲ್ ಬೆಣ್ಣೆನ ಬೇರೆ ದೋಸೆ ಕೊಟ್ಟಿದ್ದಾರೆ. ಬಿಸಿ ದೋಸೆಗೆ ಆ ಬೆಣ್ಣೆ ಹಂಗೆ ಕರಗ್ತಾ ಇದೆ. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಸೊ ನಿಮಗೆ ದೋಸೆನೂ ಅಷ್ಟೇ, ಏನು ಅತೀ ರೋಸ್ಟ್ ಏನಾಗಿಲ್ಲ, ಮೀಡಿಯಮ್ ರೋಸ್ಟು. ಬಟ್ ಎಷ್ಟು ತಿಕ್ಕಾಗಿದೆ ಗೊತ್ತಾ ದೋಸೆ, ತುಂಬಾನೇ ತಿಕ್ಕಾಗಿರೋ ದೋಸೆ. ಅದ್ರ ಜೊತೆಗೆ ಪುನಃ ಎಕ್ಸ್ಟ್ರಾ ಹಾಕಿರೋ ಬೆಣ್ಣೆ, ಇದನ್ನೆರಡನ್ನೂ ಅದ್ಕೊಂಡು ಇದನ್ನ ಒಂದು ಚೂರು ಚಟ್ನಿ ಹಾಕೊಂಡು ಟೇಸ್ಟ್ ನೋಡೋಣ. ಆಕ್ಚುಲಿ ಬೆಣ್ಣೆ ಹೋಯ್ದು ಅದಕ್ಕೆ ಹಿಟ್ಟು ಹಾಕಿ ದೋಸೆ ಮಾಡಿದ್ದಾರೆ ಅನ್ಸಂಗಿದೆ. ಅದ್ಭುತ ಟೇಸ್ಟ್ ಮಾತ್ರ. ನಿಮ್ಗೆ ತಿಂತಾ ಇದ್ರೆ ನೋಡಿ ಕೈ ಬರೀ ಬೆಣ್ಣೆನೆ ಸಿಗ್ತಾ ಇದೆ, ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಆಮೇಲೆ ರೋಸ್ಟ್ ವೈಸ್ ಹೇಳ್ಬೇಕು, ತುಂಬಾ ರೋಸ್ಟ್ ಆದ್ರೆ ನಿಮ್ಗೆ ಹಪ್ಪಳ ತರ ಆಗುತ್ತೆ. ಬಟ್ ಇಲ್ಲಿ ಆ ತರ ಏನು ಇಲ್ಲ, ಮೀಡಿಯಂ ರೋಸ್ಟ್ ಆಗಿ ಹಾಕಿರೋ ಬೆಣ್ಣೆ ಮಾತ್ರ ಬಾಯಿಗೆ ಹಂಗೆ ಸಿಗುತ್ತೆ. ಆ ಸ್ಮೆಲ್ ಇದೆಲ್ಲ ಅವ್ರು ಮಾಡ್ತಾ ಇರುವಾಗಲೇ ನೋಡಿದ್ರೆ ರೋಸ್ಟು ಅದ್ಭುತ. ಇನ್ನು ಪಲ್ಯ ಮಧ್ಯದಲ್ಲ, ಅದಕ್ಕೆ ಆಲೂ ಪಲ್ಯ ಸ್ಮ್ಯಾಶ್ ಮಾಡಿ ಹಾಕಿದ್ದಾರೆ. ಅದ್ಭುತ ರುಚಿ. ಆಕ್ಚುಲಿ ನಿಮ್ಗೆ ಆಲೂ ಪಲ್ಯ ಇದೆಯಲ್ಲ ತುಂಬಾ ಒಂಥರ ಕೆಲವು ಕಡೆ ನಿಮ್ಗೆ ನೀವೇ ನೋಡಿದಿರ ಸ್ವಲ್ಪ ರಫ್ ಆಗಿರುತ್ತೆ. ಬಟ್ ಇಲ್ಲ ಸರ್ ಈ ಸ್ಮ್ಯಾಶ್ ಮಾಡಿದ್ದಾರೆ. ಈ ಹಿಟ್ಟಾಗುತ್ತೆ ಗೊತ್ತಾ, ಹಿಟ್ಟು ತರ ನೋಡಿ ನಿಮ್ಗೆ ತೋರಿಸ್ತೀನಿ ನೋಡಿ, ಈ ತರ ಮಾಡಿದ್ದಾರೆ ಆಲೂ ಪಲ್ಯ. ಸೊ ನಿಮ್ಗೆ ಅದೇನಾಗುತ್ತೆ, ಹಾಕಿರೋ ಬೆಣ್ಣೆ ಮತ್ತೆ ದೋಸೆ ಜೊತೆಗೆ ಸರಿಯಾಗಿ ಮೆಲ್ಟ್ ಆಗದೆ ಟೇಸ್ಟು. ಅದ್ಭುತವಾಗಿದೆ. ಹೆಸರಲ್ಲೇ ಇದೆ ಬೆಣ್ಣೆ ಬೆಂಗಳೂರು ಅಂತ. ದೋಸೆ ಅಂತೂ ಬೆಣ್ಣೆಮಯ ಆಗಿದೆ. ಬೆಣ್ಣೆಯಲ್ಲಿ ಸ್ಪೆಷಲ್ ಇದು ಬೆಣ್ಣೆ ಮಸಾಲ. ಆನಿಯನ್ ದೋಸೆ ಇದೆ, ಬೆಣ್ಣೆ ಪ್ಲೈನ್ ಇದೆ, ಸಾಕಷ್ಟು ವೆರೈಟಿ ಇದೆ. ನಂಗಂತೂ ರೋಸ್ಟ್ ಆಗಿರೋ ಚಟ್ನಿ ಜೊತೆಗೆ ಹಾಕಿರೋ ಬೆಣ್ಣೆ ಜೊತೆಗೆ ಕೊಟ್ಟಿರೋ ಸ್ಮ್ಯಾಶ್ ಆಗಿರೋ ಪಲ್ಯ ಜೊತೆಗೆ ಬೆಣ್ಣೆ ಮಸಾಲ ಅಂತೂ ಸಿಕ್ಕಾಬಡ ಇಷ್ಟ ಆಯ್ತು. ಮಸ್ಟ್ ಟ್ರೈ ಅಂತ ಹೇಳಿ. ಲೊಕೇಟ್ ಬಂದ್ಬಿಟ್ಟು ಮಂತ್ರಿ ಮಾಲ್ ಅಲ್ಲೇ ಇರೋದು. ಭತ್ತ ಎಂಟ್ರೆನ್ಸ್ ಗೇಟ್ ಇಂದ ರೈಟ್ ಸೈಡ್ ಅಲ್ಲಿ ಬಂತೆ ಅಂತಂದ್ರೆ ಬೆಣ್ಣೆ ಬೆಂಗಳೂರು ಅಂತೇಳಿ ಕಾರ್ನರ್ ಅಲ್ಲೇ ಕಾಣ್ತದೆ, ಬೋರ್ಡೇ ಕಾಣ್ತದೆ, ಅಲ್ಲೇ ಇರೋದು. ಇದು ಬೆಣ್ಣೆ ಬೆಂಗಳೂರು. ಬೆಣ್ಣೆಯಿಂದ ರೆಡಿ ಮಾಡಿರೋ ಐಟಮ್ಗಳನ್ನ ತಿನ್ಲಿಕ್ಕೆ ನೀವು ರೆಡಿಯಾಗಿ ಬನ್ನಿ, ಕೊಡೋದಿಕ್ಕೆ ನಾವು ರೆಡಿ ಆಗಿರ್ತೀವಿ. ಆಮೇಲೆ ದೋಸೆ ತಿಂದ್ಬಿಟ್ರೆ ನಿಮ್ಗೊಂದು ಜಬರ್ದಸ್ತ್ ಕಾಫಿ, ಫಿಲ್ಟರ್ ಕಾಫಿ ರೆಡಿ ಆಗಿದೆ. ನಾವು ಇದು ಒಂದು ಲೋಟದಲ್ಲಿ ಕುಡಿಯೋದೇ ಒಂಥರ ಮಜಾ. ಆಮೇಲೆ ಇನ್ನೊಂದು ಗೊತ್ತಾ ನಿಮ್ಗೆ, ಇಲ್ಲಿ ನಿಮ್ಗೆ ಸಪ್ರೇಟ್ ಆಗಿ ಬೆಲ್ಲ ಇಟ್ಟಿದ್ದಾರೆ ಆಯ್ತಾ ನೋಡಿ, ಸೂಪರ್ ಬೆಲ್ಲ ಇಟ್ಟಿದ್ದಾರೆ. ಬೇಕಾದ್ರೆ ನೀವು ಶುಗರ್ಲೆಸ್ ಹಾಕೊಂಡು ಬೆಲ್ಲ ಗಿಲ್ಲ ಹಾಕೊಂಡು ಶುಗರು ಎಲ್ಲ ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಬೇಕಾದ್ರೆ. ಸೊ ದೋಸೆ ಆದ್ಮೇಲೆ ಫೈನಲ್ ಆಗಿ ಒಂದು ಕಾಫಿ ಕುಡಿಯೋಣ ಹೆಂಗಿದೆ ಟೇಸ್ಟ್ ಅಂತ. ಆಕ್ಚುಲಿ ಇಲ್ಲಿ ಒಂಥರ ಓಪನ್ ಟೆರೇಸ್ ತರ, ಇಲ್ಲಿ ಟೆರೇಸ್ ಅಲ್ಲಿ ಕೂತಂಗ ಆಗುತ್ತೆ, ಮಂತ್ರಿ ಮಾಲ್ ಕೆಳಗಡೆನೆ ಇರೋದ್ರಿಂದ. ಸೊ ಸ್ವಲ್ಪ ನೀವು ಅರ್ಲಿ ಮಾರ್ನಿಂಗ್ ಎಲ್ಲ ಬಂದ್ರೆ ದೋಸೆ ಜೊತೆಗೆ ಒಂದು ಕಾಫಿ ಕುಡಿಯೋಕೆ ಒಂಥರ ಮಜಾ ಇರುತ್ತೆ. ಸೊ ಲಾಸ್ಟಿಗೆ ಒಂದೊಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದು ಮಸಾಲೆ ದೋಸೆ ನಂತರ ಈ ಕಾಫಿ, ಇಡ್ಲಿ, ಇವನ್
ಇಡ್ಲಿ ಸಾಂಬಾರ್ ತಿಂದ್ರು ಇಂತರ ಕಾಫಿ ಇರ್ಬೇಕು, ಅದು ಫಿಲ್ಟರ್ ಕಾಫಿ, ಸ್ಟ್ರಾಂಗ್ ಆಗಿ ರುಚಿ ನೋಡೋಣ. ಬಂಬಟ್ ಕಿಕ್. ಆಕ್ಚುಲಿ ಜಾಸ್ತಿ ನಿಮ್ಗೆ ಶುಗರ್ ಇಲ್ಲ, ಆದ್ರೆ ಸ್ಟ್ರಾಂಗ್ ಇದೆ ಅಲ್ಲ. ಒಂದ್ ಹೇಳ್ತಾರೆ ಕಾಫಿ ಯಾವತ್ತೇನ್ ಗೊತ್ತಾ, ನೀವು ಕುಡ್ದ ಮೇಲೂ ನಿಮ್ಗೆ ಆ ಬಾಯಲ್ಲಿ ಇದೆ ಅಲ್ಲ, ಆ ಫ್ಲೇವರ್ ಇರ್ಬೇಕು, ಆ ಡಿಕಾಕ್ಷನ್ ಫ್ಲೇವರ್ ಇರ್ಬೇಕು, ಆದ್ರೆ ಮಾತ್ರ ಅದು ಕಾಫಿ ರುಚಿ ನಿಮ್ಗೆ ಗೊತ್ತಾಗೋದು. ಇಲ್ಲಿ ಹಂಗೆ ಇದೆ, ಅದ್ಭುತವಾಗಿದೆ. ಕಾಫಿನೂ ಅಷ್ಟೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂದು ದೋಸೆನೂ ತುಂಬಾನೇ ಚೆನ್ನಾಗಿದೆ. ಟೋಟಲಿ ಇಲ್ಲಿ ಬಂದ್ರೆ ನೀವು ದೋಸೆ, ಇಡ್ಲಿ, ಕಾಫಿ ಎಲ್ಲಾನು ಟ್ರೈ ಮಾಡ್ಬೋದು. ನನಗಂತೂ ಇಷ್ಟ ಆಯ್ತು. ಆಮೇಲೆ ಅಡ್ರೆಸ್ ಅಂತೂ ಈ ಸಲ ನೀವು ಕೇಳುವಂಗೂ ಇಲ್ಲ, ನಾನು ಲೊಕೇಶನ್ ಹಾಕುವಂಗೂ ಇಲ್ಲ. ಮಂತ್ರಿ ಮಾಲ್ ಮುಂದ್ಗಡೆನೆ, ನೀವು ಮಂತ್ರಿ ಮಾಲ್ ಎಂಟ್ರಿ ಕೊಟ್ರೆ ನಿಮ್ ಲೆಫ್ಟ್ ಸೈಡ್ ಅಲ್ಲೇ ದೊಡ್ಡದಾಗಿ ಹಾಕಿದ್ದಾರೆ ಬೆಣ್ಣೆ ಬೆಂಗಳೂರು ಅಂತ. ಟೇಸ್ಟ್ ವೈಸ್ ಎಲ್ಲಾನು ಚೆನ್ನಾಗಿದೆ. ಆಮೇಲೆ ಅಡ್ರೆಸ್ ಲೊಕೇಶನ್ ಬೇಕಿದ್ದ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ. ಟೇಕ್ ಕೇರ್, ಬಾಯ್.